ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇಂದು ನಾವು ವಿರೂಪಾಕ್ಷೇಶ್ವರ ಟೆಕ್ಸ್ಟೈಲ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಇರೋದು ತುಮ್ಮಿನಕಟ್ಟಿ, ರಾಣೆಬೆನ್ನೂರು ಹತ್ರ. ಇಲ್ಲಿ ನಮಗೆ ಒಬ್ಬರು ಪರಿಚಯದವರಿದ್ದಾರೆ, ಸೊ ಅವ್ರ ಮನೆಗೆ ಬಂದಿದ್ದೀವಿ. ಇವರು ನಮಗೆ ಸ್ಟಾರ್ಟಿಂಗ್ ರಾ ಮಟೀರಿಯಲ್ಸ್ ಅಂದರೆ ನೂಲನ್ನು ಮಾರ್ಕೆಟಿಂದ ತರೋದ್ರಿಂದ ಹಿಡಿದು ಫೈನಲ್ ಒಂದು ಕಾಟನ್ ಸೀರೆ ಆಗೋ ತನಕ ಪ್ರೊಸೀಜರನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ. ಮತ್ತು ಕಲರಿಂಗ್ ಮಾಡೋದು, ರೀಲ್ ಮಾಡೋದು ಎಲ್ಲದೂ ಕೂಡ ಡೀಟೇಲಾಗಿ ಚೆನ್ನಾಗಿ ಹೇಳಿಕೊಟ್ರು. ಇವರು ಪವರ್ ಲೂಮ್ಗಳನ್ನು ಇಟ್ಕೊಂಡಿದ್ದಾರೆ. ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಹೋದಾಗ ಸ್ವಲ್ಪ ಪವರ್ ಫ್ಲಕ್ಚುಯೇಷನ್ ಹಾಗೂ ಪವರ್ ಹೋಗಿದ್ದರಿಂದ ನನಗೆ ಡೀಟೇಲ್ಡ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ರೂ ಅವರು ಆದಷ್ಟು ನಮಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ನೋಡಿ ಅದನ್ನು ಎಂಜಾಯ್ ಮಾಡಿದ್ರು. ನಮಗೂ ಒಂದು ಹೊಸ ಅನುಭವ ಇದು. ಎಲ್ಲ ಡೀಟೇಲ್ಸ್ ತುಂಬ ತಿಳ್ಕೊಂಡ್ವಿ. ಡೆಮೋ ನೋಡ್ತಾಳೆ. ಬರೀ ಸೀರೆ ಪ್ಲೇನ್ ಆಗಿ ಶರ್ಟ್ ಪೀಸ್ ಹೆಂಗಂದ್ರೆ 100 ಮೀಟ್ರ್ 200 ಮೀಟ್ರ್ ಒಂದು ರೋಲ್ ತರ ಮಾಡಿ ಬಟ್ಟೆ ಅಂಗಡಿ ಕೊಡ್ತಾರೆ. ಅದಕ್ಕೆ ಮತ್ತೆ ಕಲರ್ ಏನಾರ ಬೇಕಾದ್ರೆ ಮತ್ತೆ ಡೈ ಮಾಡ್ತಾರೆ. ಇಲ್ಲಾಂದ್ರೆ ಹಂಗೆ ಪ್ಲೇನ್ ವೈಟ್ ಇದ್ರೆ ವೈಟ್ ಹಂಗೆ. ಅದನ್ನ ವೈಟ್ ಅನ್ನ ಇದು ಪ್ಯೂರ್ ಆಗಿರಲ್ಲ, ಬ್ಲೀಚಿಂಗ್ ಮಾಡ್ತಾರೆ. ಬ್ಲೀಚಿಂಗ್ ಮಾಡಿದ್ರೆ ಫುಲ್ ವೈಟ್ ಆಗಿ. ಬೆಂಗಳೂರಲ್ಲೂ ತುಂಬ ಇದಾವೆ. ಸರ್ ಕಬ್ಬನ್ಪೇಟೆ ಫುಲ್ ನೇಕಾರಿಕೆನಲ್ಲಿ ಕಬ್ಬನ್ಪೇಟೆ ಎಲ್ಲ ಪವರ್ ರೂಮ್ಗಳ ಎಲ್ಲ ಪವರ್ ರೂಮ್ ಫುಲ್ ಸ್ಯಾರಿ ಅಲ್ಲಿ ಯಶವಂತಪುರ ಅಲ್ಲೆಲ್ಲ ಯಲಹಂಕ ಅದಾವು, ಕಬ್ಬನ್ಪೇಟೆದಾಗ ಅದಾವು, ದೊಡ್ಡಬಳ್ಳಾಪುರ ಫುಲ್ಲು ಇವು ಮಗ್ಗೆಲ್ಲ ಬಳ್ಳಾಪುರದ್ವೇ. ದೊಡ್ಡಬಳ್ಳಾಪುರದಲ್ಲಿ ಅವನ್ನೆಲ್ಲ ತಂದಿದ್ದೀವಿ ಫಸ್ಟ್ ಈ ಕಡೆ ಇದು ಈ ಥರ ಹೊಸದಷ್ಟಿದೆ. ಹೊಸದು 90,000 ಇದೆ ಒಂದಕ್ಕೆ. ಸೆಕೆಂಡ್ ಹ್ಯಾಂಡ್ ಕೊಡ್ತೇವೆ 45,000 40,000. ರನ್ನಿಂಗ್ ಇದ್ದಾವಾದರೆ ನಮಗೆ ಕೈ ಹಿಡಿಯಲ್ಲ. ನೆಕ್ಸ್ಟ್ ನಾವು ಅಲ್ಲೇ ಇನ್ನೊಂದು ಮನೆಗೆ ಹೋದ್ವಿ. ಅಲ್ಲಿ ಕೈಮಗ್ಗದಲ್ಲಿ ಟಾವೆಲ್ಸ್, ಲುಂಗಿ, ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಮಾಡ್ತಾರೆ. ಇದು ಟವಲ್ ಅಲ್ಲ, ಟವಲ್ ಇದು ಹ್ಯಾಂಡ್ ಕರ್ಚಿಪ್. ಹ್ಯಾಂಡ್ ಕರ್ಚಿಪ್ ಇದೆಯಲ್ಲ, ಹ್ಯಾಂಡ್ ಕರ್ಚಿಪ್ ಇದು ಆ ಕಡೆ ಟವಲ್. ಆಮೇಲೆ ಕಟ್ ಮಾಡ್ತೇವೆ ಸೈಜು ಚಿಕ್ಕ ಚಿಕ್ಕ ಕಟ್ ಮಾಡ್ತೀವಿ. ಕಟ್ ಮಾಡಿ ಸ್ಟಿಚ್ ಮಾಡ್ತೇವೆ. ಹಾಂ, ಹಾಂ, ಅದು ಪೀಸ್ ಬಟ್ಟೆಗಳ ಉಳಿಯತ್ತಲ್ಲ. ಎಷ್ಟು ದೊಡ್ಡದು. ನೈಟ್ ವೇರ್ ಅಂದಿದ್ದೀವಿ.
ಇವು ದೊಡ್ಡ ಬೆಡ್ಶೀಟ್ ಐತೆ. ಬೆಡ್ಶೀಟ್ಗಳಾಗಿ ಹಾಂ, ಒಂದು ಬೆಡ್ಶೀಟ್. ಇವು ಇನ್ನೊಂದು ಬೇರೆ ಟೈಪ್ ಟವಲ್ ರೀ. ಲುಂಗಿ ಅಂದ್ರೆ ಯಾವ ಥರ ಇದೆ? ಈ ಒಂದು ಏರಿಯಾದಲ್ಲಿ ತುಂಬ ನೇಕಾರರಿದ್ದಾರೆ. ಅವರು ತಮ್ಮ ಪ್ರಾಡಕ್ಟ್ಗಳನ್ನು ಹುಬ್ಳಿ, ಬೆಂಗಳೂರು ಹಾಗೂ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಮಾರ್ತಾರೆ. ಹಾಗೂ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಇವರಿಗೆ ಆರ್ಡರ್ ಬರುತ್ತೆ, ಹೋಲ್ಸೇಲ್ ಆಗಿ ಹಾಗೂ ರಿಟೇಲ್ ಆಗಿ ಕೂಡ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಹೇಳೋದೇನೆಂದರೆ ನೇಕಾರನ್ನು ಉಳಿಸಿ ಬೆಳೆಸಿ ಅಂತ. ಈಗಿನ ಕಾಲದಲ್ಲಿ ಕೈಮಗ್ಗ ಹಾಗೂ ಬೇರೆ ಇದು ತುಂಬ ಕಡಿಮೆ ಆಗ್ತಾ ಇರಬೇಕಾದ್ರೆ ನಾವು ಅವರನ್ನು ಸಪೋರ್ಟ್ ಮಾಡಬೇಕು. ಮತ್ತು ನನಗೂ ಕೂಡ ಇಲ್ಲಿ ಬಂದಾಗಲೇ ಒಂದು ಅರ್ಥ ಆಗಿದ್ದು, ನಾವು ಹಾಕೋ ಒಂದು ಬಟ್ಟೆ ಮೇಲೆ ಎಷ್ಟೊಂದು ಪರಿಶ್ರಮ ಇದೆ, ಎಷ್ಟೊಂದು ಸ್ಟೆಪ್ಸ್ಗಳಿವೆ ಅಂತ. ಹೇಗೆ ನಮಗೆ ಅಕ್ಕಿಯಿಂದ ಅನ್ನ ಮಾಡೋ ತನಕ, ತಿನ್ನೋ ತನಕ ತುಂಬಾ ಪರಿಶ್ರಮ ಇದೆಯೋ, ಅದೇ ಥರ ಒಂದು ನಾವು ಹಾಕ್ಕೊಳ್ಳೋ ಬಟ್ಟೆ ಹಿಂದೆ ಕೂಡ ತುಂಬಾ ಪರಿಶ್ರಮ ಇರುತ್ತೆ. ಅದು ನಮಗೆ ಕಾಣಿಸಲ್ಲ. ನಾವು ರೆಡಿಮೇಡಾಗಿ ತೊಗೊಳ್ತೀವಿ, ಅದನ್ನು ಹಾಕ್ಕೊಳ್ತೀವಿ, ಆದರೆ ಅದರ ಹಿಂದೆ ಪರಿಶ್ರಮ ಕೂಡ ಅಷ್ಟೇ ಇದೆ. ಮತ್ತು ಇಲ್ಲಿ ನಾವು ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡ್ವಿ, ಸೀರೆ ಹಾಗೂ ಶರ್ಟ್ ಪೀಸ್ಗಳು ಮತ್ತು ಲುಂಗಿ, ಅದು ಅಲ್ಲದೆ ಟವೆಲ್ಸ್ಗಳು ಕೂಡ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಗಳು. ನಿಮಗೆ ಯಾರಿಗಾದರೂ ಬೇಕು ಅಂದರೆ ನಾನು ಕೊಟ್ಟಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಹಾಗೂ ಈ ಒಂದು ಏರಿಯಾಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.